ಅರೇಂದ್ರರವರ ಕೌಟುಂಬಿಕ ಹಿನ್ನೆಲೆ. ಭಾರತದ ವೆಸ್ಟ್ ಬೆಂಗಾಲದ ಕಲ್ಕತ್ತೆಯಲ್ಲಿ ರಾಮಮೋಹನ ದತ್ತ ಎಂಬ ವಕೀಲರಿದ್ದರು. ಇವರ ಹೃದಯ ಶ್ರೀಮಂತಿಕೆ ಮತ್ತು ಮೇಧಾವಿತನ ತುಂಬಿ ತುಳುಕುತ್ತಿತ್ತು. ಇದು ಅವರಿಗೆ ವಂಶ ಪಾರಂಪರ್ಯವಾಗಿ ಬಂದಿತ್ತು. ಇವರಿಗೆ ಕಾಳೀಚರಣದತ್ತ ಹಾಗೂ ದುರ್ಗಾಚರಣದತ್ತ ಎಂಬ ಇಬ್ಬರು ಪುತ್ರರಿದ್ದರು. ಹಿರಿಯರಾದ ದುರ್ಗಾಚರಣದತ್ತರು ಯೋಗ್ಯ ಹೆಂಡತಿ, ಒಳ್ಳೆಯ ಉದ್ಯೋಗ, ಉತ್ತಮ ಸಂಪಾದನೆ, ಸಮಾಜದಲ್ಲಿ ಉತ್ತಮ ಸ್ಥಾನಮಾನವನ್ನು ಹೊಂದಿದ್ದರೂ ಜೀವನದ ಸಾರ್ಥಕತೆಯನ್ನು ಕಂಡುಕೊಳ್ಳಲು ಸಾಧ್ಯವಾಗಿರಲಿಲ್ಲ. ಜೀವನದ ಅರ್ಥವೇನು? ಎಲ್ಲಿಂದ ಬಂದಿದ್ದೇವೆ? ಮುಂದೆ ಎಲ್ಲಿಗೆ ಹೋಗುತ್ತೇವೆ? ಪ್ರಾಣಿಗಳಂತೆ ತಿಂದುಂಡು ಬದುಕಿದರೆ ಪ್ರಯೋಜನವೇನು ಎಂಬ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಲು ಪ್ರಯತ್ನಿಸಿದರು. ಜೀವನದ ಉದ್ದೇಶವನ್ನು ಕುರಿತು ಈ ಮನಸ್ಸು ಸಂಸಾರ ತ್ಯಾಗದ ಕಡೆಗೆ ವಾಲುವುದು ಸಹಜ. ಆದ್ದರಿಂದ ದುರ್ಗಾಚರಣದತ್ತರು ಸಂಸಾರದಿಂದ ದೂರವಾದರು. ಮನೆಯವರಿಗೆ ದುರ್ಗಾಚರಣದತ್ತರು ಕಾಶಿಯಲ್ಲಿರುವ ವಿಷಯ ತಿಳಿದು ದುಃಖವಾದರೂ ಸಂತೈಸಿಕೊಂಡು ಕಾಶಿಗೆ ಹೋಗಿ ತನ್ನ ಪತಿಯನ್ನು ಕಾಣಬೇಕೆಂಬ ಆಸೆ ಮೂಡಿತು. ಒಂದು ದಿನ ಮಗನೊಡನೆ ಕಾಶಿಗೆ ಹೊರಟು ನಿಂತಾಗ ದೋಣಿಯ ಸಹಾಯದಿಂದ ಗಂಗಾ ನದಿಯನ್ನು ದಾಟಬೇಕಾಯಿತು. ದೋಣಿಯಲ್ಲಿ ಕುಳಿತು ಬಾಲಕ ಆಯ ತಪ್ಪಿ ನೀರಿಗೆ ಬಿದ್ದನು. ಪತಿಯ ದರ್ಶನದ ಕನಸು ಕಾಣುತ್ತಿರುವ ಅವರ ಪತ್ನಿಗೆ ಮಗ ನೀರಿಗೆ ಬಿದ್ದಿದ್ದನ್ನು ಕಂಡು ಎಚ್ಚೆತ್ತು ಕಣ್ಣು ಬಿಟ್ಟಳು. ಈಜು ಬಾರದಿದ್ದರೂ ಮಗನ ಮೇಲಿನ ಪ್ರೀತಿಯಿಂದ ಅವಳು ನೀರಿಗೆ ಧುಮುಕಿ ಅವನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಬೇರೊಬ್ಬರ ಸಹಾಯದಿಂದ ತಾಯಿ ಮಗ ಇಬ್ಬರೂ ನೀರಿನಿಂದ ಪಾರಾಗಿ ಕಾಶಿ ಯಾತ್ರೆಯನ್ನು ಮುಂದುವರಿಸಿದರು. ಕಾಶಿಯ ಊರನ್ನು ತಲುಪಿದ ಮೇಲೆ ಮನೆಯ ದೇವರಾದ ವಿಶ್ವೇಶ್ವರನ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದರು. ಅನಂತರ ಅಲ್ಲಿರುವ ಇತರ ದೇವಸ್ಥಾನಗಳನ್ನು ಪ್ರತಿದಿನ ಹೋಗಿ ವೀಕ್ಷಿಸುತ್ತಿದ್ದರು. ದುರ್ಗಾಚರಣರ ಪತ್ನಿಯು ಒಂದು ದಿನ ಗಂಗಾ ಸ್ನಾನ ಮಾಡಿ ದರ್ಶನಕ್ಕೆ ನಡೆದುಕೊಂಡು ಹೋಗುತ್ತಿರುವಾಗ ಆಕಸ್ಮಿಕವಾಗಿ ಬಿದ್ದಳು. ಜೋರಾಗಿ ಬಿದ್ದುದರಿಂದ ಪ್ರಜ್ಞೆ ತಪ್ಪಿತು. ಅದೇ ಸಮಯಕ್ಕೆ ಸನ್ಯಾಸಿಯೊಬ್ಬರು ಆಕೆಯನ್ನು ಕಾಪಾಡಿದರು. ಆ ಸಮಯಕ್ಕೆ ಸರಿಯಾಗಿ ಆಕೆ ಕಣ್ಣನ್ನು ತೆರೆದಳು. ಆಶ್ಚರ್ಯ! ಆ ಸನ್ಯಾಸಿಗೆ ಈ ಹೆಂಗಸಿನ ಪರಿಚಯವೂ ಆಯಿತು. ಆ ಸನ್ಯಾಸಿಯನ್ನು ತನ್ನ ಪತಿ ಎಂದು ಗುರುತಿಸಿದ ಅವಳು ಮನಃಪೂರ್ವಕವಾಗಿ ಕಾಶಿಯಲ್ಲಿ ವಿಶ್ವನಾಥನಿಗೆ ಮನಸಾರೆ ಧನ್ಯವಾದಗಳನ್ನು ಅರ್ಪಿಸಿದಳು. ಆದರೆ ಆ ಸನ್ಯಾಸಿ ಪೂರ್ವಾಶ್ರಮದ ತನ್ನ ಪತ್ನಿಯನ್ನು ಗುರುತಿಸಿ ಕೂಡಲೇ ಅವಳಿಂದ ಮಾಯವಾದರು. ದೇವರು ನಡೆಸಿದಂತಾಗಲಿ ಎಂದು ಮಗನೊಡನೆ ಕಾಶಿಯಿಂದ ಹಿಂದಿರುಗಿ ಮಗನಿಗೆ ಸರಿಯಾದ ಶಿಕ್ಷಣ ಕೊಡಿಸಿ ವಕೀಲ ವೃತ್ತಿಗೆ ಸೇರಿಸಿದಳು. ತನ್ನ ತಂದೆ ಗೃಹತ್ಯಾಗ ಮಾಡಿ ಸನ್ಯಾಸಿಯಾದುದನ್ನು ಬಾಲ್ಯದಲ್ಲಿರುವಾಗಲೇ ವಿಶ್ವನಾಥ ದತ್ತರು ತಂದೆಯ ಬಗ್ಗೆ ಜಿಗುಪ್ಸಗೊಂಡಿದ್ದರು. ಪರಲೋಕದ ಮುಕ್ತಿಗಾಗಿ ಇಹಲೋಕದ ಸುಖಗಳನ್ನು ತ್ಯಜಿಸುವುದು ಹುಚ್ಚು ಕಲ್ಪನೆ ಎಂದು ಭಾವಿಸಿದ ವಿಶ್ವನಾಥ ದತ್ತರು ಕೃಪಣನಾಗದೆ ಉದಾರವಾದ ಭಾವನೆಗಳೊಂದಿಗೆ ಚೆನ್ನಾಗಿ ಬಾಳತೊಡಗಿದರು.